ಇಂಥ ಒಂದು ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಬರೋದು ಇದು ಫಸ್ಟ್ ಟೈಮ್. ನೋಡಿದಾಗ ತುಂಬ ಸಂತೋಷ ಆಯಿತು. ಅದರಲ್ಲಿ ಇನ್ನೂ ಸಂತೋಷ ಅಂದರೆ ನನ್ನ ಜಿಲ್ಲೆ, ಅದರ ಜೊತೆಯಲ್ಲಿ ನಮ್ಮ ಮೀನುಗಾರರ ಬಗ್ಗೆ ಇಷ್ಟು ತಿಳ್ಕೊಂಡು ಅದಕ್ಕೆ ಹೆಸರು ಮತ್ಸ್ಯಗಂಧ ಅಂದೇಳಿ ಇಟ್ಟು 23ನೇ ತಾರೀಕಿಗೆ ಏನು ರಿಲೀಸ್ ಮಾಡ್ತೀರಿ, ನಿಮಗೆ ನಿಮ್ಮ ತಂಡಕ್ಕೆ ಶುಭಾಶಯವನ್ನು ಹೇಳ್ತೀನಿ. ಇದು ಅವಶ್ಯಕತೆ ಇರುವಂಥದ್ದು ಒಂದೆರಡು ಅನ್ನಿಸ್ತು ನೋಡಿದಾಗ. ಈಗಿನ ಪರಿಸ್ಥಿತಿಗೆ, ಮೀನುಗಾರಿಕೆ ಪರಿಸ್ಥಿತಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆ ಮತ್ತು ನಮ್ಮ ಮೀನುಗಾರಿಕೆ ಇಡೀ ರಾಜ್ಯ, ದೇಶ, ಪ್ರಪಂಚದ ಮೂಲೆ ಮೂಲೆಗೆ ನೀವು ಮತ್ಸ್ಯಗಂಧದ ಹಾಗೆ ಪ್ರಶಸ್ತಿದ್ರಲ್ಲ, ಅದು ಭಾಳ ಸಂತೋಷ ಆಗಿದ್ದು. ಎಲ್ಲರ ಸಹಕಾರ ಇರಲಿ. ಹೊಸದಾಗಿ 2ನೇ ಫಿಲ್ಮ್ ಮತ್ಸ್ಯಗಂಧ ಇನ್ನೂ 100 ಮಾಡೋ ಹಾಗೆ ಆಗಲಿ. ನಿಮ್ಮ ಜೊತೆ ನಾವು ಇರ್ತೇವೆ. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಯ ಪ್ರಶಾಂತ್ ಸಿದ್ದಿ ಅವರಿಗೂ ನಾನು ವಿಶೇಷನ ಕಳಿಸ್ತೇನೆ. ಯಾಕೆಂದರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂಥ ಜನಾಂಗ ಅಲ್ಲಿ ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಕ್ಕೆ ಅದು ನಮ್ಮ ಜಿಲ್ಲೆಯ ಹೆಮ್ಮೆ. ನನಗೂ ಭಾಳ ಸಂತೋಷ ಆಯಿತು. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಕೇಳಿದೆ. ನಾನು ಕೇಳಿದಾಗ ಭಾಳ ಸಂತೋಷ ಆಯಿತು. ನಿಮಗೂ ಅಭಿನಂದಿಸ್ತೇನೆ. ನಿಮ್ಮ ತಂಡದ ಎಲ್ಲ ಪ್ರತಿಯೊಬ್ಬರಿಗೂ ಶುಭಾಶಯವನ್ನು ಕಳಿಸ್ತೇನೆ. ಒಳ್ಳೆಯದಾಗಲಿ ನಡಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಪ್ರಶ್ನೆ, ಇದು ಅದೇ ಇಲಾಖೆ, ಇದು ನಮ್ಮದೇ ಫಿಲ್ಮು. ಇಲ್ಲ ಕಷ್ಟ ಭಾಳ. ಎಲ್ಲೋ 1-2 ನೋಡ್ತೀನಿ ಅಷ್ಟೇ. ಭಾಳ ಕಡಿಮೆ ಟೈಮ್ ಸಿಗೋದಿಲ್ಲ ನಮಗೆ. ಒಂದು ಕಡೆ ಹೋಗಬೇಕು ಅಂದೇಳಿ ರೆಡಿಯಾಗಿ ಎಷ್ಟೋ ಸಲ ಕ್ಯಾನ್ಸಲ್ ಆಗಿದ್ದಿದೆ. ಹೋಗದೇ ಇದ್ದಿದ್ದಿದೆ. ಅಷ್ಟೊತ್ತಿಗೆ ಜನ ಬರ್ತಾರೆ, ಅವ್ರಿಗೆ ಸ್ಪಂದಿಸಲೇಬೇಕು, ನಮಗೆ ಅವ್ರ ಜೊತೆ ಇರಲೇಬೇಕು. ಅವ್ರು ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ. ಬಿಟ್ಟು ಹೋಗ್ಲಿಕ್ಕೆ ಅವರು ಕಷ್ಟದಲ್ಲಿ ಬಂದವರು ಇರ್ತಾರೆ. ನಮ್ಮ ಹತ್ರ ಬರುವವರು ಅವ್ರ ಕಷ್ಟ ನೋಡಿದಾಗ ನಮಗೆಲ್ಲನೂ ಮರ್ತೋಗ್ಬಿಡ್ತದೆ. ಹಾಗಾಗಿ ನಾನೀಗ ನೀವು ಕೇಳಿದ ಪ್ರಶ್ನೆಗೆ ಒಂದೇ ಹೇಳೋದು, ಫಸ್ಟ್ ಫಿಲ್ಮ್ ನೋಡಿ ಆಮೇಲೆ ನನ್ನ ಹತ್ರ ಬನ್ನಿ. ನನ್ನಿಂದ ಏನು ಸಹಾಯ ಸಹಕಾರ ಆಗ್ತದೆ ಯಾವಾಗೂ ಸಿಗ್ತದೆ. ಈ ಫಿಲ್ಮನ್ನು ನೋಡಿ ಒಂದು ಸಂತೋಷ ಪಡಿ ಅಂತ ಸಂತೋಷದಗೋಸ್ಕರ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಅಂದೇಳಿ ಹೇಳೋದು. ಇಲ್ಲ, ಖಂಡಿತ ನೋಡ್ತೀನಿ. ನಮ್ಮವ್ರಿಗೆಲ್ಲರಿಗೂ ಹೇಳ್ತೀನಿ, ನೋಡಲೇಬೇಕು ಅಂದೇಳಿ. ಅದರಲ್ಲೂ ನಮ್ಮ ಕ್ಷೇತ್ರದವರು ಹೌದು, ನಮ್ಮ ಜಿಲ್ಲೆಯವರು ಹೌದು. ನಮ್ಮ ಜಿಲ್ಲೆಯಲ್ಲಿ ಈ ಥರ ಇದೆಯಲ್ಲ ಅಂದೇಳಿ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರಲ್ಲ, ನಾನು ನೋಡಲೇಬೇಕು. ಅದೇ ಇಲಾಖೆಯನ್ನು ನೀವು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಈಗ ಪೂರ್ತಿ ಸಿನಿಮಾ ಅಲ್ಲದೆ ಇದ್ರು ಟ್ರೇಲರ್ ನೋಡಿದಾಗ ಒಂದಷ್ಟು ವಿಚಾರಗಳು ಏನು ಹೇಳೋಕೆ ಹೊರಟಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದ್ದು. ಆದರೆ ನೀವು ಪ್ರತಿನಿತ್ಯವೂ ಅದೇ ಸಮಸ್ಯೆಗಳು, ಅದಕ್ಕೆ ಒಂದಷ್ಟು ಸೊಲ್ಯೂಷನ್ ಕೊಡುವಂಥ ಪ್ರಯತ್ನ ಪ್ರತಿನಿತ್ಯದ ಕೆಲಸದಲ್ಲಿ ನಡೆಸ್ಕೊಂಡು ಬಂದಿರ್ತೀರ. ಈ ಸಿನಿಮಾ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ಫುಲ್ ಆಗುತ್ತೆ ಆ ಒಂದು ಕಂಟೆಂಟ್ ಇಟ್ಕೊಂಡು ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ಖಂಡಿತ. ಈಗ ನಾನು ನೋಡಿದಾಗ ನನಗೆ ಗೊತ್ತಾಗದಂಥದ್ದು ಹೇಳ್ತೀನಿ. ತುಂಬ ಕಷ್ಟದ ಕೆಲಸ ಅಂದರೆ ಮೀನು ಹಿಡಿಯೋದು. ಭಾಳ ಕಷ್ಟದ ಕೆಲಸ. ಅಷ್ಟು ಕಷ್ಟಪಟ್ಟು ಆ ಅಮ್ಮ ಹೇಳಿದ್ರು, ಸಮುದ್ರಕ್ಕೆ ಹೋದವರು ಮತ್ತೆ ಬರ್ತಾರೋ ಇಲ್ವೋ ಸಮುದ್ರಕ್ಕೆ ಗೊತ್ತು ನಡಿ. ನಾವು ಸಮುದ್ರಕ್ಕೆ ಪೂಜೆ ಮಾಡಿ ಮೀನುಗಾರಿಕೆ ಪ್ರಾರಂಭ ಮಾಡೋದು. ಅಂದರೆ ನಾವು ದೇವರನ್ನು ಸಮುದ್ರದಲ್ಲೇ ನೋಡ್ತೇವೆ. ಅಂಥ ಸಂಪ್ರದಾಯದಲ್ಲಿ ನಮ್ಮ ಸಮುದಾಯ ಇರೋದು. ಹಾಗಾಗಿ ಅದು ನೋಡಿದಾಗ ಭಾಳ ನೋವಾಯಿತು. ಆ ಶಬ್ದ ಕೇಳಿದಾಗ ಭಾಳ ನೋವಾಯಿತು. ಆದರೆ ಅನಿವಾರ್ಯ, ಬೇರೆ ಗೊತ್ತಿಲ್ಲ, ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅವಲಂಬಿಸ್ಕೊಂಡಿದ್ದವರು. ಮತ್ತು ಅದನ್ನು ಹಿಡಿದಿದ್ದರು ಮುಂದೆ ಎಷ್ಟು ನಮಗೆ ಮೀನಿನಿಂದ ಎಷ್ಟು ಆರೋಗ್ಯವಂತರಾಗಿ ಇರ್ತಾರೆ. ಅದನ್ನು ಹಿಡಿದೇ ಇದ್ದರೂ ಅದು ಮತ್ತೆ ಸಮುದ್ರಕ್ಕೆ ದಂಡೆಗೆ ಬಂದು, ಅಂದರೆ ದಡ ಅಂತ ಹೇಳ್ತೇವೆ, ಬೇಲೆ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಬೀಚಲ್ಲಿ ಬಂದು
ಅದು ಬಿದ್ದು ಅದರಿಂದ ಮತ್ತೆ ತೊಂದರೆನೂ ಆಗ್ತದೆ. ಆ ಸಂದರ್ಭದಲ್ಲಿ ಮೀನುಗಾರರು ಹೋಗಿ ಅದನ್ನು ಹಿಡಿದು ತಂದು ಅದನ್ನು ಆರೋಗ್ಯಕರ ಜೀವನಕ್ಕೆ ಕೊಡೋದರ ಜೊತೆಯಲ್ಲಿ ಒಂದು ಸ್ವಚ್ಛತೆ, ಅದರ ಜೊತೆಯಲ್ಲಿ ಯಾವುದೇ ಒಂದು ಮಾರಕ ಆಗದಿದ್ದಾಗೆ ನೋಡ್ಕೊಳ್ಳೋ ಕೆಲಸನೂ ಅವರು ಮಾಡ್ತಾರೆ. ಅಷ್ಟು ಅದ್ಭುತವಾದಂಥ ಕೆಲಸ ಮಾಡ್ತಾರೆ ಅವರು. ಆದರೆ ಅದರ ಮಧ್ಯದಲ್ಲಿ ಏನು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಓದಿರೋದಿಲ್ಲ, ಅಥವಾ ಓದಿದ್ರು ತಿಳ್ಕೊಳ್ಳೋ ಅಷ್ಟರೊಳಗೆ ಮತ್ತೆ ಸಮುದ್ರಕ್ಕೆ ಹೋಗ್ಬೇಕಾಗ್ತದೆ. ನಾವು ಮತ್ತೆ ಬೆಂಗಳೂರಿಗೆ ಬಂದು ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾರೋ ಒಬ್ಬರು ಪ್ರಶಾಂತ್ನಂತವ್ರು ಬಂದು ಇಲ್ಲಿ ಸಕ್ಸಸ್ ಆಗ್ತಾರೆ ಪಾಪ. ಇದು ಭಾಳ ಕಷ್ಟದ ಕೆಲಸ. ಅದನ್ನೇ ನಂಬಿಕೊಂಡು ಅದನ್ನೇ ಜೀವನವನ್ನಾಗಿ ಮಾಡಿಕೊಂಡು ಅದು ಜೀವನೋಪಾಯಕ್ಕೆ ಹೋಗಿ ಜೀವವು ತೆತ್ತುಕೊಳ್ಳೋದಿದೆ, ಅದರಿಂದ ಉತ್ಪಾದನೆ ಮಾಡ್ಕೊಂಡು ಬಂದರು. ಬೇರೆ ಯಾರೋ ಹೊಡ್ಕೊಂಡು ಹೋಗೋರು ಇದ್ದಾರೆ. ವ್ಯಾಪಾರ ಮಾಡೋರು, ಟೊಪ್ಪೆ ಹಾಕೋರು ಇದ್ದಾರೆ. ಅಂದರೆ ಅವ್ರಿಗೆ ಮೋಸ ಮಾಡಿ ಹೋಗ್ತಾರೆ, ಇಲ್ಲಾಂದರೆ ಏನೋ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಉಪಯೋಗಿಸ್ಕೊಳ್ತಾರೆ. ಇದು ಕಷ್ಟದ ಕೆಲಸ. ನೀವು ನನ್ನ ಅನಿಸಿಕೆ ನೀವು ಎರಡು ಮಾಡಿದ್ರಿ. ಒಂದು, ಇಡೀ ನಮ್ಮ ಜಿಲ್ಲೆ ಮೀನುಗಾರರ ಸಮುದಾಯ, ಹೇಗೆ ಮೀನುಗಾರಿಕೆ ಮಾಡೋದು, ಅಲ್ಲಿ ಮಾರೋದು ಹೇಗೆ, ಅದು ಪ್ರಪಂಚಕ್ಕೆ ತೋರಿಸೋದ್ರ ಜೊತೆಯಲ್ಲಿ ನಿಮಗೆ ಯಾರು ಮೋಸ ಮಾಡದಿದ್ದ ಹಾಗೆ ಜಾಗೃತರಾಗಿ, ಮತ್ತು ಅದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಬೇರೆ ಚಟಕ್ಕೆ ಬಲಿಯಾಗಬೇಡಿ, ಬ್ಯಾಡ್ ಹ್ಯಾಬಿಟ್ ಮಾಡಬೇಡಿ ಅನ್ನುವಂಥ ಸಂದೇಶವನ್ನು ನೀವು ಕೊಟ್ಟಿದ್ದೀರಿ. ಇದು ನಿಮ್ಗೆ ಭಾಳ ಮುಖ್ಯವಾದದ್ದು. ಈ ಫಿಲ್ಮಲ್ಲಿ ನಾನೀಗ ನೋಡಿದಂಥ ವಿಷಯ, ತಿಳ್ಕೊಂಡಂಥ ವಿಷಯ, ಇದು ಭಾಳ ಮುಖ್ಯವಾದದ್ದು. ಜಾಗ್ರತೆ ಮೂಡಿಸೋದಿದೆಯಲ್ಲ, ನಿಮ್ಮಿಂದ ಖಂಡಿತ ಇದು ಪ್ರಯೋಜನ ಆಗ್ತದೆ. ಈ ಫಿಲ್ಮ್ ಏನು ನೋಡ್ಕೊಂಡು ಹೋಗಿ ಅಥವಾ ನೋಡಿದ್ರವರಿಗೆ ಅಥವಾ ಇದರಿಂದ ಖಂಡಿತವಾಗೂ ಎಲ್ಲರಿಗೂ, ಎಲ್ಲ ಜನಾಂಗಕ್ಕೂ, ಮೀನುಗಾರಿಕೆ ಒಂದು ಕಡೆ ಆದರೂ ಎಲ್ಲ ಇದರಲ್ಲೂ ಕಾರ್ಮಿಕರಲ್ಲೂ ಇದೇ ರೀತಿ ಇದೆ, ಅಥವಾ ಬೇರೆ ಬೇರೆ ಯಾವುದರಲ್ಲೂ ರೈತರಲ್ಲೂ ಇದೇ ರೀತಿ ಇರ್ತದೆ. ಎಲ್ಲದರಲ್ಲೂ ಕಷ್ಟಪಡಲೇಬೇಕು. ಕಷ್ಟಪಟ್ಟಿದ್ದನ್ನು ಮತ್ತೆ ಪುನಃ ಅದನ್ನು ಒಂದು ಕಡೆ ದುರುಪಯೋಗ, ಒಂದು ಕಡೆ ನಾವೇ ದುಡಿದಂಥ ಹಣವನ್ನು ನಾವೇ ದುರುಪಯೋಗ ಮಾಡುವುದಕ್ಕೆ ಜಾಗ್ರತೆ ಮೂಡಿಸಿದ್ರಿ ನೀವು ಅಂದೇಳಿ ನಾನು ತಿಳ್ಕೊಂಡಂಥದ್ದು. ಅದಕ್ಕಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತೀನಿ. ಯಾವಾಗಲೂ ನಾವು ಸಮಾಜಕ್ಕೆ ಕೊಡೋದು ಒಂದು ಜಾಗ್ರತೆ, ಇನ್ನೊಂದು ಎಲ್ಲೂ ವ್ಯತ್ಯಾಸ ಆಗದಿದ್ದ ಹಾಗೆ ನೋಡಿಕೊಳ್ಳುವಂಥ ಫಿಲ್ಮ್ ಆಗಿ ಇರಬೇಕು. ಅದರಲ್ಲಿ ಮತ್ಸ್ಯಗಂಧ ಒಂದು ಅಂತ ನಾನು ತಿಳ್ಕೊಂಡಂಥದ್ದು ಇವತ್ತು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಬಾಳೆ ಒಂದು ಮೆರವಣಿಗೆ, ನಾವೇ ಬರೆಯುವ ಬರವಣಿಗೆ. ಮತ್ಸ್ಯಗಂಧ ಮೂಲಕ ಸಾಕಷ್ಟು ಪ್ರಪ್ರಥಮಗಳಿಗೆ ಅವಕಾಶಗಳು ಸಿಗ್ತಾ ಇದೆ. ಎಲ್ಲರೂ ಪ್ರಥಮ ಅಧ್ಯಾಯ ಬರವಣಿಗೆ ಶುರು ಮಾಡಿದ್ದೀರಾ. ಇಡೀ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ನೀವೆಲ್ಲರೂ ಬೆಳೀರಿ, ನಮ್ಮನ್ನು ಬೆಳೆಸಿ. ಕನ್ನಡ ಚಿತ್ರರಂಗದ ಒಂದು ಬೃಹತ್ ಗಾರ್ಡನ್, ತೋಟದಲ್ಲಿ ಚಿಕ್ಕದೊಂದು ಬೀಜ ಬಿತ್ತಿದ್ದೀವಿ. ಬೀಜನ ಪೋಷಣೆ ಮಾಡಿ ಬೆಳೀಲಿಕ್ಕೆ, ಹೆಮ್ಮರವಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಈ ಮೂಲಕ ಅನ್ನೋದನ್ನು ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ವಿಶ್ವನಾಥ್ ಅವರು ಮೂಲತಃ ಆಂಟ್ರಪ್ರೆನ್ಯೂರ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದರೂ ಯೋಚನೆ ಮಾಡ್ತಾನೇ ಇರ್ತಾರೆ. ಅಂದರೆ ಏನಾದರೂ ಮಾಡಬೇಕು ಅನ್ನೋದು ಸದಾ ಕಾಲ ಇರುತ್ತೆ. ಮತ್ಸ್ಯಗಂಧ ಅನ್ನೋ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ, ಪ್ರೊಡ್ಯೂಸ್ ಮಾಡಲಿಕ್ಕೆ ಅಂತ ಹೇಳಿ ಅವಕಾಶ ಸಿಕ್ಕಿದೆ. ಈ ಅವಕಾಶದ ಮೂಲಕ ಈ ಕ್ಷೇತ್ರದಲ್ಲೂ ಕೈ ಆಡಿಸೋದಕ್ಕೊಂದು ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಸಹಯೋಗದಿಂದ ಈ ಮಟ್ಟಕ್ಕೆ ಇಲ್ಲಿ ತನಕ ಬರಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಮುಂದೇನು ಪೋಷಿಸಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಇಡೀ ತಂಡಕ್ಕೆ ಆನ್ ದ ಸ್ಕ್ರೀನ್, ಬಿಹೈಂಡ್ ದ ಸ್ಕ್ರೀನ್ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಆಗಿರೋದಿಲ್ಲ. ಹಗಲೆನ್ನದೇ ರಾತ್ರಿ ಎನ್ನದೇ ಅವರು ಕೆಲಸ ಮಾಡಿರ್ತಾರೆ. ಎಲ್ಲರಿಗೂ ವೈಯಕ್ತಿಕವಾಗಿ ಮತ್ತು ನನ್ನ ಕುಟುಂಬದ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಆಲ್ ದ ವೆರಿ ಬೆಸ್ಟ್. ಮೊದಲನೇದಾಗಿ ಮಾನ್ಯ ಸಚಿವರಿಗೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತಂಡವನ್ನು
ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಆಶೀರ್ವಾದ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನೀವೇ ಹೇಳಿದಾಗೆ ರೈಟ್ ಗೆಸ್ಟ್, ನಮ್ಮ ಚಿತ್ರಕ್ಕೆ ಯಾರು ಬರಬೇಕಿತ್ತು ಅವರೇ ಬಂದಿದ್ದಾರೆ, ಹರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲಿಂದ ಪ್ರಾರಂಭ ಮಾಡೋದು ಗೊತ್ತಿಲ್ಲ, ಬಟ್ ತುಂಬ ಎಲ್ಲರೂ ಮಾತಾಡಿರೋದ್ರಿಂದ ನಾನು ಜಾಸ್ತಿ ಮಾತಾಡಿದ್ರೆ ಸರಿಯಾಗಲ್ಲ. ನನಗೆ ಬಹಳ ಇಷ್ಟ ಆಗಿರೋದು ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ, ನಾನು ಉಡುಪಿ ಜಿಲ್ಲೆಯವನು, ಉಡುಪಿಯಲ್ಲಿ ಹುಟ್ಟಿ ಬೆಳೆದಿದ್ದು. ಉತ್ತರ ಕನ್ನಡದ ಕಡೆಗೆ ನನಗೆ ಬಹಳ ನಂಟಿತ್ತು. ನಾನು ಮೊದಲು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಉತ್ತರ ಕನ್ನಡದಲ್ಲಿ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀನಿ, ಬಹಳಷ್ಟು ಜನರನ್ನು ಭೇಟಿಯಾಗಿದ್ದೀನಿ. ಮತ್ಸ್ಯಗಂಧ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕತೆ. ನಮ್ಮ ರಾಜ್ಯದಲ್ಲಿ ಒಂದು 100 ಕಿಲೋಮೀಟರ್ ಹೋದ್ರೂ ಬೇರೆ ಬೇರೆ ಆಚಾರ ವಿಚಾರ, ಊಟ, ಅದು ಇದು ಬೇರೆ ಎಲ್ಲ ಇದೆ. ನನಗೆ ಬಹಳಷ್ಟು ಹತ್ರ ಆಗೋದು ನಮ್ಮ ಕಥೆಯನ್ನು ಹೇಳ್ತಾ ಇದ್ದಾರೆ ನಿರ್ದೇಶಕರು, ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಜಿಲ್ಲೆಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದು ನನಗೆ ಬಹಳ ಖುಷಿ ಕೊಟ್ಟಿರೋದು, ತುಂಬ ಹೆಮ್ಮೆ ಅನಿಸಿರೋದು. ಆ್ಯಂಡ್ ದೇವರಾಜ್ ಪೂಜಾರಿ ಅವ್ರ ಬಗ್ಗೆ ಪ್ರಾರಂಭಿಸಬೇಕು ಅಂತ ಹೇಳಿದ್ರೆ, ಒಬ್ಬ ನಿರ್ದೇಶಕರು ಯಾವಾಗಲೂ ಟೆಕ್ನಿಕಲಿ ಬಹಳಷ್ಟು ಸೌಂಡ್ ಆಗಿರ್ಬೇಕಂತೆ. ಬರವಣಿಗೆ ಮಾತ್ರ ಅಲ್ಲ, ಬರೆಯೋದು ಒಂದು, ಎಕ್ಸಿಕ್ಯೂಟ್ ಮಾಡೋದು ಇನ್ನೊಂದು. ಸೊ ಎರಡರಲ್ಲೂ ನಿಸ್ಸೀಮರು ನಮ್ಮ ದೇವರಾಜ್ ಪೂಜಾರಿ ಅವರು. ನನಗೆ ಬಹಳ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಇದೆ ಇವ್ರ ಜೊತೆ ವರ್ಕ್ ಮಾಡಿರುವಂಥದ್ದು. ಆ್ಯಂಡ್ ಇನ್ನೊಂದು ಪ್ರಶಾಂತ್ ಸಿದ್ದಿ, ಅದ್ಭುತವಾದ ನಟ, ಎಲ್ಲರಿಗೂ ಗೊತ್ತು ಅದ್ಭುತವಾದ ನಟ ಅಂತ. ಬಟ್ ನನಗೆ ಆಮೇಲೆ ಗೊತ್ತಾಗಿದೆ ಇಂಥ ಒಳ್ಳೆ ಕಲೆ ಅವರಲ್ಲಿದೆ, ಸಂಗೀತದ್ದು ಅಂತ. ಯಾವುದೇ ಒಂದು ಹಾಡನ್ನು ಒಂದು 20-25 ಸಾರಿ ಕೇಳಿದ್ಮೇಲೆ ಇಷ್ಟ ಆಗುತ್ತೆ. ಇವ್ರ ಹಾಡು 20 ಸೆಕೆಂಡ್ ಕೇಳಿದ್ರೆ ಸಾಕು, ಇಷ್ಟ ಆಗುತ್ತೆ. ಅಂಥ ಒಂದು ಅದ್ಭುತವಾದ ಸಂಗೀತ ನಿರ್ದೇಶಕರು. ಅವರು ಬಂದಿರುವಂಥ, ಹುಟ್ಟಿ ಬೆಳೆದಿರುವಂತಹ ರೀತಿ, ಅವ್ರು ಬಂದಿರುವಂಥ ಸಮುದಾಯದ ಒಂದು ಸೊಗಡು ಅವರ ಹಾಡುಗಳಲ್ಲಿ ಕೇಳುತ್ತೆ. ಇನ್ನಷ್ಟು ಹಾಡುಗಳನ್ನು ಅವ್ರು ಮಾಡಬೇಕು ಅನ್ನೋದು ನನ್ನ ಆಸೆ. ಆ್ಯಕ್ಟರ್ ಆಗಿ ಹೇಗೂ ಅವರು ಎಸ್ಟಾಬ್ಲಿಷ್ ಆಗಿದ್ದಾರೆ. ಆ್ಯಂಡ್ ತಂಡದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅಶೋಕ್ ಹೆಗ್ಡೆ ಸರ್ ಇದ್ದಾರೆ, ಕೈಲಾಶ್ ಸರ್ ಇದ್ದಾರೆ, ದಿಶಾ ಇದ್ದಾರೆ, ಆ್ಯಂಡ್ ನಾಗರಾಜ್ ಅವರು ಬರೀ ನಟ ಮಾತ್ರ ಅಲ್ಲ, ತಂಡ ಒಂದು ಪಿಲ್ಲರ್ ಆಗಿ ನಿಂತು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಟೀಮ್, ಕೈಲಾಶ್ ಸರ್, ಬಜರಂಗಿ ಲೋಕಿ ಸರ್, ಸೌರವ್ ಲೋಕೇಶರ್ ಆ್ಯಂಡ್ ಶರತ್ ಲೋಹಿತಾಶ್ವ ಸರ್, ಕಂಪ್ಲೀಟ್ ಇದರಲ್ಲಿ ನಾನು ಹೀರೋ ಅಂತ ಹೆಸರಿಗೆ ಮಾತ್ರ, ಆ್ಯಕ್ಚುಲಿ ಕಥೆನೇ ಇದರಲ್ಲಿ ಹೀರೋ. ಆ್ಯಂಡ್ ಎಲ್ಲರ ಪಾತ್ರವೂ ರಿಜಿಸ್ಟರ್ ಆಗುತ್ತೆ. ಸ್ಪೆಷಲಿ ನಮ್ಮ ಉತ್ತರ ಕನ್ನಡದ ಒಂದು ಮೀನುಗಾರ ಸಹೋದರರು ಯಾರಿದ್ದಾರೆ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂಥ ಪಾತ್ರ ನಾಗರಾಜ್ದಾಗಲಿ, ಪ್ರಶಾಂತ್ ಸಿದ್ದಿ ಆಗಲಿ. ಸಿನಿಮಾ ನೋಡಿ ಹೊರಗೆ ಬಂದಾಗ ನಾನು ನೆನಪಿರ್ತೀನಿಲ್ಲೋ ಗೊತ್ತಿಲ್ಲ, ಅವರಿಬ್ಬರು ಅಂತೂ ಖಂಡಿತವಾಗ್ಲೂ ನೆನಪಿರ್ತಾರೆ. ಆ್ಯಂಡ್ ಸ್ಪೆಷಲಿ ಪ್ರವೀಣ್ ಸರ್, ನನಗೆ ಗೊತ್ತು, ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಬೈರಾಗಿ ಸಿನಿಮಾ ಟೈಮಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅದಲ್ಲದೆ ಅವರ ಕೆಲಸವನ್ನು ಅವರು ಸ್ಟಾರ್ ಸಿನಿಮಾ ಆಗಿರಲಿ, ನ್ಯೂ ಕಮರ್ ಸಿನಿಮಾ ಆಗಿರಲಿ, ಮನ್ಸಾರೆ ಕೆಲಸ ಮಾಡ್ತಾರೆ. ಅದು ತುಂಬ ಮುಖ್ಯ. ಯೂಶ್ವಲಿ ಪ್ರಮೋಷನ್ ಅಂತ ಹೇಳಿದ ತಕ್ಷಣ ಒಂದು ರೀತಿ ಪ್ರಮೋಷನ್ ಮಾಡ್ತಾರೆ ಕೆಲವರೆಲ್ಲ, ಬಟ್ ಇವರು ಮನ್ಸಾರೆ ಆ ಸಿನಿಮಾ ಗೆಲ್ಲಬೇಕು ಅಂತ ಪ್ರಮೋಷನ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಮೊದಲನೆಯ ಪ್ರೆಸೆಂಟ್ ಮಾಡ್ತಿರೋದು ನಾನು ಆ್ಯಕ್ಟ್ ಮಾಡಿರುವಂಥ ಚಿತ್ರ ಆಗಿರೋದ್ರಿಂದ ನನಗೆ ಬಹಳ ಖುಷಿ ಕೊಟ್ಟಿದೆ. ಕಂಪ್ಲೀಟ್ ಒಂದು ಒಳ್ಳೆಯ ಪ್ರಾಮಾಣಿಕ ತಂಡ ಅಂತ ಹೇಳ್ಬೋದು. ಆ್ಯಂಡ್ ಫೈನಲಿ ಹೇಳಬೇಕಾಗಿರೋದು ನಿರ್ಮಾಪಕರ ಬಗ್ಗೆ, ವಿಶ್ವನಾಥ್ ಸರ್. ನನಗೆ ಯಾವಾಗಲೂ ಅವ್ರನ್ನ ಪ್ರತಿ ಸರಿ ಭೇಟಿ ಆದಾಗಲೂ ನನಗನ್ಸಿದ್ದು, ಯೂಶ್ವಲಿ ಒಂದು ಪರದೆ ಇರುತ್ತೆ ಒಬ್ಬ ಮನುಷ್ಯರನ್ನ ನೋಡಿದಾಗ, ಆ ಪರದೆ ಹಿಂದ್ಗಡೆ ಯಾವ ಮನುಷ್ಯ ಇರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಅವರಲ್ಲಿ ಪರದೆನೇ ಇಲ್ಲ. ವಿಶ್ವನಾಥ್ ಸರ್, ಈಸ್ ಪ್ಯೂರ್ ಫ್ರಮ್ ಹಾರ್ಟ್. ಅವರು ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ನಿರ್ಮಾಪಕರಾಗಿ ಇರಬೇಕು ಅನ್ನೋದು ನನ್ನ ಆಸೆ. ಒಂದು ಒಳ್ಳೆಯ ತಂಡ, ಮತ್ಸ್ಯಗಂಧ. ಮತ್ಸ್ಯ ಅಂದರೆ ಮೀನು, ಗಂಧ ಅಂದರೆ ಸುವಾಸನೆ. ನಮ್ಮ ಕರಾವಳಿಯ ಒಂದು ಘಮಳನ್ನ, ಒಂದು ಸೊಗಡನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಿರ್ದೇಶಕರು ತೋರಿಸಿದ್ದಾರೆ. ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ದೇವರಾಜ್ ಪೂಜಾರಿ ಅವರು. ನನಗೆ ಹೆಮ್ಮೆ ಇದೆ, ನಮ್ಮ ಜಿಲ್ಲೆಯವರೇ, ಉಡುಪಿಯವರೇ. ಅವರು ಇನ್ನಷ್ಟು, ಇದು 2ನೇ ಸಿನಿಮಾ ಅವ್ರದ್ದು, 100ನೇ ಸಿನಿಮಾ ಆದಷ್ಟು ಬೇಗ ಪೂರೈಸಲಿ. ದೊಡ್ಡ 100 crore ಬಜೆಟ್ ಆಗಲಿ ಆ್ಯಂಡ್ ದೊಡ್ಡ ಸ್ಟಾರ್ಸ್ಗಳ ಜೊತೆ ಅವರು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಆಸೆ. ಬಿಕಾಸ್ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್. ಸೊ ಕಂಪ್ಲೀಟ್ ಟೀಮ್ ಮತ್ಸ್ಯಗಂಧ. ನಾನು ಕೂಡ ಈ ತಂಡದ ಪಾತ್ರ. ಹಾಗಾಗಿ ನಮ್ಮ ಚಿತ್ರಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ನಾವು ತಗೊಂಡು ಬಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಹೊನ್ನಾವರ ತಾಲೂಕು ನಮ್ಮ ಡಿಸ್ಟಿಕ್ಕಿಗೆ ಬರುತ್ತೆ, ಉತ್ತರ ಕನ್ನಡ ಡಿಸ್ಟಿಕ್ಕಿಗೆ. ನಂದು ಯಲ್ಲಾಪುರ, ಅಲ್ಲೇ ಮೇಲೆ. ಮೊದಲನೇದಾಗಿ ನನ್ನ ತಂಡಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. BS ವಿಶ್ವನಾಥ್ ಅಂತ ನಮ್ಮ ಪ್ರೊಡ್ಯೂಸರ್ ಅನ್ನೋಕ್ಕಿಂತ ನಮ್ಮ ಬ್ರದರ್ ಇದ್ದಂಗೆ. ಈ ಥರ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ಬಹಳ ದೊಡ್ಡ ವಿಷಯ. ಯಾಕಂದರೆ ನಾವು ಮೊದಲು ಹೋಗಿ ಅಪ್ರೋಚ್ ಮಾಡಿದಾಗ, ತುಂಬ ಕಡೆ ಅಪ್ರೋಚ್ ಮಾಡಿದಾಗ ಈ ಸಿನಿಮಾವನ್ನು ಮಾಡೋಣ,
ನೋಡೋಣ ಅಂತ ಅಂದರು. ಆದರೆ ನಮ್ಮ ಪ್ರೊಡ್ಯೂಸರ್ ವಿಶ್ವನಾಥ್ ಸರ್, ನೀವು ಬೆಳಿತೀರಿ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂದರು. ಹಾಗೆ ಈ ಸಿನಿಮಾ ಆಗಿದೆ. 23 ಈ ಸಿನಿಮಾ ಬರ್ತಿದೆ. ನನಗೆ ತುಂಬ ಖುಷಿ ಇದೆ ಅದರ ವಿಚಾರ. ಹಾಗೆ ನನ್ನ ಗುರುಗಳು ಯೋಗರಾಜ್ ಸರ್, ಜಯಂತ್ ಕಾಯ್ಕಿಣಿಯವರು ಹಾಗೂ ಸೂರಿಯವರು ನನ್ನ ಗುರುಗಳು. ನಾನು ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ತಾಯಿ, ಮುಖ್ಯವಾಗಿ ನನಗೆ ನಾನು ಇಲ್ಲಿ ಬಂದು ನಿಲ್ಲಕ್ಕೆ ಕಾರಣ ನನ್ನ ತಾಯಿ. ಯಾಕಂದರೆ ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ನನ್ನ ತಾಯಿ ನನಗೆ ಒಂದೇ ಮಾತು ಹೇಳಿರೋದು, ಊರಲ್ಲಿರ್ಬೇಡ, ಮರ್ಯಾದೆ ಇರೋಲ್ಲ, ಊರು ಬಿಡು ಫಸ್ಟು ಅಂತ. ಸೊ ಆ ನೆನಪು, ಆ ಮಾತು ಇನ್ನೂ ನನ್ನ ಕಿವಿಯಲ್ಲಿ ಗುಂಗುಡ್ತಾ ಇದೆ. ಹಾಗೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಮೀನುಗಾರರ ಪಾತ್ರ ಮಾಡ್ತಾಯಿದ್ದೀನಿ. ನಾನು ತುಂಬ ಹತ್ತಿರದಿಂದ ಈ ಮೀನುಗಾರರನ್ನು ನೋಡಿದ್ದೀನಿ. ಹಾಗೂ ಸುಮಾರಷ್ಟು ನನ್ನ ಗೆಳೆಯರಿದ್ದಾರೆ. ಅವರ ಕಷ್ಟಗಳು ನನಗೆ ಗೊತ್ತು. ಅವರು ಬಂದು ಅದನ್ನು ಹೇಳ್ತಿದ್ರು. ಮಳೆಗಾಲದಲ್ಲಿ ಏನು ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲ ಹೇಳ್ತಿದ್ರು. ಸೊ ಅದನ್ನು ನಮ್ಮ ಸಿನಿಮಾದಲ್ಲಿ ನಾವು ಎಳೆಯಾಗಿ ಹೇಳಿದ್ದೀವಿ. ತುಂಬ ಡೀಟೇಲ್ಸ್ ಆಗಿದೆ ನಮ್ಮ ಸಿನಿಮಾದಲ್ಲಿ. ಅದರ ನಂತರ ಮ್ಯೂಸಿಕ್. ಮೊದಲನೇದಾಗಿ ನನ್ನ ತಂಡಕ್ಕೆ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಕ್ಕೆ ನನ್ನ ತಂಡಕ್ಕೆ ಧನ್ಯವಾದ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಅಲ್ಲಿಯ ವಾತಾವರಣ ನನಗೆ ಗೊತ್ತಿರೋದ್ರಿಂದ ಆಲ್ಮೋಸ್ಟ್ ನಾವು ಅಲ್ಲಿಯ ಲೋಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಹಾಗೂ ಲೋಕಲ್ ಭಾಷೆ ಕೊಂಕಣಿನ ಯೂಸ್ ಮಾಡಿದ್ದೀವಿ. ಹಾಗಾಗಿ ಮತ್ತು ಕೊಂಕಣಿ ಸಾಂಗ್ ಒಂದು ಇಟ್ಟಿದ್ದೀವಿ ಇದರಲ್ಲಿ. ಯಾಕಂದರೆ ಆಲ್ಮೋಸ್ಟ್ ಮೀನುಗಾರರು ಕೊಂಕಣಿಯನ್ನು ಮಾತಾಡ್ತಾರೆ ನಾವು ನೋಡಿದ ಪ್ರಕಾರ. ಇದು ನನ್ನ ಚೊಚ್ಚಲ ಮ್ಯೂಸಿಕ್ ಡೈರೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ನಂಗೆ ಖುಷಿ ಇದೆ ಇದ್ರ ಬಗ್ಗೆ. ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ಇಲ್ಲಿ ನಾನೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಅಂತಂದರೆ ಇದು ಉತ್ತರ ಕನ್ನಡ ಜಿಲ್ಲೆ ಸಬ್ಜೆಕ್ಟು. ನಾನು ಸಿರ್ಸಿಯವನು, ನನ್ನ ಜಿಲ್ಲೆ ಸಬ್ಜೆಕ್ಟು. ಈ ಪಾತ್ರಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಿರ್ದೇಶಕರು ದೇವರಾಜ್ ಪೂಜಾರಿ ಅವರಿಗೆ, ವಿಶೇಷವಾಗಿ ಪೃಥ್ವಿ ಅಂಬಾರ್ ಅವರು, ಪ್ರಶಾಂತ್ ಸಿದ್ದಿ ಅವರು, ಇವರೆಲ್ಲರ ಜೊತೆ ಒಂದು ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಖುಷಿ ಆಯಿತು. ಥ್ಯಾಂಕ್ಸ್ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ನಾನು ನಾಗರಾಜ್ ಬೈಂದೂರ್ ಅಂತ. ಈ ಸಿನಿಮಾದಲ್ಲಿ ನಾನು ಲೋಕೇಶ್ ಕಾರ್ವಿ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ನನ್ನ ಪಾತ್ರ ನಮ್ಮ ಡೈರೆಕ್ಟ್ರಿಗೆ ಆ್ಯಕ್ಚುಲಿ ಅವ್ರ ಒಡನಾಟ ಒಂದು 3-4 ವರ್ಷದಿಂದ ಇರೋದ್ರಿಂದ ಅವ್ರಿಗೆ ಗೊತ್ತು ಯಾವ ಪಾತ್ರ ಕೊಟ್ಟರೆ ಇವನು ಚೆನ್ನಾಗಿ ಮಾಡ್ತಾನೆ ಅನ್ನೋದು ಕರೆಕ್ಟಾಗಿ ಗೊತ್ತು. ಸೊ ಲೋಕೇಶ್ ಕಾರಿನೋ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಆ ಕ್ಯಾರೆಕ್ಟ್ರಿಗೋಸ್ಕರ ಪ್ರಾಕ್ಟೀಸ್ ಮಾಡೋದಕ್ಕೆ 1-1.5 ತಿಂಗಳು ಅಲ್ಲೇ ಇದ್ವಿ ನಾವು. ಅದಕ್ಕೆ ಏನು ಬೇಕು ಪೂರ್ವ ತಯಾರಿ ಮಾಡಿಕೊಂಡು. ಯಾಕಂದರೆ ಸುಮ್ಮನೆ ಅಂತೂ ಒಂದು ಸಮುದಾಯದ ಬಗ್ಗೆ ಹೇಳಬೇಕು ಅಥವಾ ಸಮುದಾಯದ ಪರವಾಗಿ ನಾನು ಆ್ಯಕ್ಟ್ ಮಾಡಬೇಕು ಅಂತಂದರೆ ಸುಮ್ಮನೆ ಅಂತೂ ಮಾಡೋಕ್ಕಾಗಲ್ಲ. ನಾವು ಏನೇನೋ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ 1-1.5 ತಿಂಗಳು ಅಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿಬಿಟ್ಟು ಲೋಕೇಶ್ ಕಾರಿನೋ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಅವಕಾಶ ಕೊಟ್ಟಿರುವಂಥ ಡೈರೆಕ್ಟ್ರಿಗೆ, ನಮ್ಮ ಟೀಮ್ಗೆ, ನಮ್ಮ ಪ್ರೊಡ್ಯೂಸರ್ ಸರ್ ಬರಬೇಕಾಗಿದ್ದು ಬಂದಿಲ್ಲ, ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆ ಇವತ್ತು ನಮ್ಮ ಮಾಂಕಾಳ್ ಸರ್ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿಶಾ ಶೆಟ್ಟಿ ಅಂತ. ಎಲ್ಲರೂ ಟ್ರೈಲರ್ ನೋಡಿ ಇಷ್ಟಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ. ಈ ಸಿನಿಮಾದಲ್ಲಿ ನಾನು ನೀಲಾ ಅನ್ನುವ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಸಿನಿಮಾದಲ್ಲಿ ನೀವೆಲ್ಲರೂ ಈಗ ಉತ್ತರ ಕನ್ನಡ ಅಲ್ಲಿನ ಜನರ ಜೀವನ ಶೈಲಿಯನ್ನು ನೋಡ್ತೀರಾ. ಆದರೆ ನಾನು ಒಂದು ಕರಾವಳಿ ಭಾಗದ ಹುಡುಗಿ ಪಾತ್ರವನ್ನು ಮಾಡ್ತಿದ್ದೀನಿ. ನನ್ನ ಪಾತ್ರದ ಮೂಲಕ ನೀವು ಕರಾವಳಿ ಭಾಗದ ಹುಡುಗಿ, ಅವಳ ಹಾವಭಾವ, ಅವಳ ಭಾಷೆ ಹೇಗಿರುತ್ತಂತ ನೋಡ್ತೀರಾ. ಆ್ಯಂಡ್ ಇದು ನನ್ನ ಮೊದಲನೆಯ ಸಿನಿಮಾ. ಸೊ ನನಗೆ ಈ ಪಾತ್ರವನ್ನು ತಗೊಳ್ಳಿಕ್ಕೆ ಹೆಲ್ಪ್ ಮಾಡಿರೋ ದೇವರಾಜ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ನಾಗರಾಜ್ ಅವರು ಎಲ್ರಿಗೂ ಧನ್ಯವಾದ. ಆ್ಯಂಡ್ ಪೃಥ್ವಿ ಸರ್ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿಯಾಗಿದೆ. ಎಲ್ಲರೂ ಸಿನಿಮಾ ನೋಡಿ ಹಾರೈಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ದೇವರಾಜ್ ಸರ್ ಅವರ ಹಳೆಯ ವರ್ಕ್ಸ್ನ ನೋಡಿ ಅವರ ಹಿಂದೆ ಬಿದ್ದು ಈ ಪಾತ್ರವನ್ನು ಗಿಟ್ಟಿಸ್ಕೊಂಡಿದ್ದೀನಿ. ನನಗೆ ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಆಮೇಲೆ ನನಗೆ ಕಾಸ್ಟಿಂಗ್ ಮಾಡಿದ್ಮೇಲೆ ಗೊತ್ತಾಯಿತು ಪ್ರಶಾಂತ್ ಈ ಸಿನಿಮಾದಲ್ಲಿ ಅತಿ ಮುಖ್ಯವಾದ ಸ್ಥಾನದಲ್ಲಿದ್ದಾರೆ ಅಂತ. ಪ್ರಶಾಂತ್ ನನ್ನ ಗೆಳೆಯ. ಅವನು ಮೊದಲನೇ ಸಲ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾಯಿದ್ದಾನೆ. ಇದರ ನಿರ್ಮಾಪಕರು ವಿಶೇಷವಾಗಿ ಅವ್ರ ಬಗ್ಗೆ ಹೇಳಲೇಬೇಕು. ಇಡೀ ತಂಡ ಅಂತ ಅವಾಗಲಿಂದ ಹೇಳ್ತಿದ್ದಾರೆ. ಈ ತಂಡಕ್ಕೆ ಅಣ್ಣನಂತೆ ನಿಂತು ಅವರು ಈ ಸಿನಿಮಾನ ಮಾಡಿದ್ದಾರೆ. ನಾಗರಾಜ್, ಅಶೋಕ್ ಸರ್ ಇರೋದು,
ತುಂಬ ನನಗೆ ಗೊತ್ತಿರೋರು ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಿದ್ದರಿಂದ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು. ಆವಾಗಲಿಂದ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶರತ್ ಸರ್, ಲೋಕೇಶ್ ಸರ್ ಎಲ್ಲ. ವಿಶೇಷವಾಗಿ ಪೃಥ್ವಿ ಸರ್ ಬಗ್ಗೆ ನಾನು ಬಹಳ ಶೂಟ್ ಮಾಡ್ತಾ ಮೆಚ್ಕೊಂಡಿದ್ದೀನಿ. ಅವರ ಫೈಟ್ ಮತ್ತು ಅವರ ಡಾನ್ಸ್, ಅವರ ಅಭಿನಯ ಇವೆಲ್ಲದೂ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಮಂಕಾಳ್ ವೈದ್ಯ ಸರ್ ಬಂದಿದ್ದು ನಮ್ಮ ಸಿನಿಮಾಗೆ ಹಾರೈಸಿದ್ದಕ್ಕೆ ಧನ್ಯವಾದ. ದಯಮಾಡಿ ಎಲ್ಲರೂ ನಮ್ಮ ಸಿನಿಮಾವನ್ನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಎಂಟೈರ್ ಮುತ್ಸಗಂಧ ಟೀಮಿಗೆ ನಾನು ಆಲ್ ದ ವೆರಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮೂವಿ ಆಗ್ತಿರುವಂಥದ್ದು ನನ್ನ ಸ್ನೇಹಿತರು ನಾಗರಾಜ್ ಬೈಂದೂರ್ ಆ್ಯಂಡ್ ಇವರೆಲ್ಲ ನಮ್ಮ ಊರಿನವರೇ. ಸೊ ಡೈರೆಕ್ಟರ್ ಆ್ಯಂಡ್ ಪೃಥ್ವಿ ಎಂಬರವ್ರನ್ನ ದಿಯಾ ಮೂವಿಯಲ್ಲಿ ನಾವು ನೋಡಿದ್ವಿ. ನಾವು ಮಾತ್ರ ಅಲ್ಲ, ಇಡೀ ಕರ್ನಾಟಕ ಮೆಚ್ಕೊಂಡಿರೋಂಥ ಒನ್ ಆಫ್ ದಿ ಬೆಸ್ಟ್ ಕೋಸ್ಟಲ್ ಆ್ಯಕ್ಟ್ರ್ ಅವರು. ಸೊ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಮೂವಿ ಬರ್ತಾ ಇದೆ. ಸೊ ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಿದಾಗ ನಮಗೆ ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿ ಅನ್ನುವಂಥದ್ದು ಕಂಪ್ಲೀಟ್ಲಿ ಹೊಸ್ತು. ಬಟ್ ಆ ಸಿನಿಮಾದವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ದರು. ಬಟ್ ಈ ಸಿನಿಮಾದ ಬಗ್ಗೆ ಹೇಳಿದಾಗ ಸೊ ರಿಲೀಸಿಂಗ್ ಪಾರ್ಟ್ನರ್ ಆಗಿ ನೀವು ಕೂಡ ಇರಬೇಕಂತ ಹೇಳಿದಾಗ ಸೊ ಏನು ಎಂಥದ್ದು ಅನ್ನುವಂಥದ್ದು ಕನ್ಫ್ಯೂಷನ್ಸ್ ಇತ್ತು. ಆ್ಯಂಡ್ ಸಿನಿಮಾ ನೋಡಿದಾಗ ಕಂಪ್ಲೀಟಾಗಿ ಒಂದು ಭರವಸೆ ಬಂತು. ಡೆಫಿನೆಟ್ಲಿ ಈ ಮೂವಿ ಅನ್ನುವಂಥದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸೌಂಡ್ ಮಾಡುತ್ತೆ. ಸೊ ಕಾಂತಾರ ರಿಲೀಸ್ ಆಗುವಂಥ ಟೈಮಲ್ಲೂ ಕೂಡ ಯಾರೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ. ದೊಡ್ಡ ಒಂದು ಮಾಸ್ ಹಿಟ್ ಆಯಿತು. ಸೊ ಅದೇ ರೀತಿಯಾಗಿರುವಂಥ ಒಂದು ಹಿಟ್ ಆಗುತ್ತೆ ಅನ್ನುವಂಥ ಒಂದು ಕಲ್ಪನೆಯಿಂದ ಆ್ಯಂಡ್ ಸಾಕಷ್ಟು ಜನ ಎಫರ್ಟ್ ಹಾಕಿ ಈ ಒಂದು ಮೂವಿನ ಮಾಡಿದ್ದಾರೆ. ಎಲ್ಲರೂ ಕೂಡ ತುಂಬ ಜನ ಒಂದು ಕನಸನ್ನ ಇಟ್ಕೊಂಡಿದ್ದಾರೆ. ಸೊ ಈ ಸಿನಿಮಾ ಗೆದ್ದಿದ್ರೆ ಅವ್ರ ಭವಿಷ್ಯನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅನ್ನೋಂಥ ಒಂದು ಇಂಟೆನ್ಷನ್ಸಿಂದ ಸೊ ನಾನು ಕೂಡ ಈ ಸಿನಿಮಾಗೆ ರಿಲೀಸಿಂಗ್ ಪಾರ್ಟ್ನರ್ ಆಗಿ ಒಂದು ಅಪ್ರೂವಲ್ ಕೊಟ್ಟಿರುವಂಥದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ಎಂಟೈರ್ ಟೀಮ್ಗೆ. ಸೊ ದೊಡ್ಡ ಸಕ್ಸಸ್ ಆಗಲಿ. ಈ ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಒಂದು ಕನ್ನಡ ಸಿನಿಮಾ ಜರ್ನಿಗೆ ಒಂದು ಮೈಲಿಗಲ್ ಅನ್ನುವಂಥದ್ದು ಕೊಡಲಿ ಅಂತ ಹೇಳ್ಕೊಂಡು ವಿಶೇಷ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವಿಶ್ವನಾಥ್ ಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಆ್ಯಂಡ್ ನಾಗರಾಜ್ ಆ್ಯಂಡ್ ಪ್ರಶಾಂತ್ ಬ್ಯೂಟಿಫುಲ್ ಆಗಿರುವಂಥ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಬರೀ ಕಾಮಿಡಿ ಆ್ಯಕ್ಟರ್ ಆಗಿ ನೋಡಿದ್ದಾರೆ. ಅವರಲ್ಲಿರುವಂಥ ಟ್ಯಾಲೆಂಟನ್ನು ಹೊರಗಡೆ ಹಾಕಲಿಕ್ಕೆ ಒಂದು ಬೆಸ್ಟ್ ಅವಕಾಶನ ಡೈರೆಕ್ಟರ್ ಅನುವು ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಶ್ರಮನೂ ಇದರಲ್ಲಿ ಕಾಣ್ತಾ ಇದೆ. ಅದೇ ರೀತಿಯಾಗಿರುವಂಥ ಒಂದು ದೊಡ್ಡ ಸಕ್ಸಸ್ ಅನ್ನೋಂಥ ಸಿಗಲಿ ಅಂತ ಹೇಳ್ಕೊಂಡು ನನ್ನ ಕಡೆಯಿಂದ ವಿಶ್ವಾಸ ಇರುತ್ತೆ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ನನ್ನ ಕುಟುಂಬ. ಸೊ ಅಲ್ಲಿದ್ದವನು ಇವತ್ತು ಇಲ್ಲಿ ಬಂದಿದ್ದೀನಿ. ಅದು ನನ್ನ ಕುಟುಂಬದ ಒಂದು ಸಾಥ್. ಅದು ಯಾವಾಗಲೂ ನೆನೆಸ್ಕೊತೀನಿ. ಯಾವಾಗಲೂ ಜೊತೆಗಿದ್ದಾರೆ, ಇವತ್ತು ಜೊತೆಗಿದ್ದಾರೆ. ಸೊ ಅದೇ ಬಲ. ಆವಾಗಲೇ ತರುಣ್ ಅವ್ರು ಹೇಳ್ತಾಯಿದ್ರು, ಅಂದರೆ ಒಂದು ಧೈರ್ಯ ಬೇಕು ಈ ಥರದೊಂದು ಕಂಟೆಂಟ್ನ ಪ್ರೆಸೆಂಟ್ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಅಂತ. ನನಗೆ ಫಸ್ಟು ದೇವರಾಜ್ ಅವರು ಸ್ನೇಹಿತರು. ನಾವು ಕಿನಾರೆ ಅಂತ ಸಿನಿಮಾ ಟೈಮಲ್ಲಿ ಸ್ನೇಹಿತರಾಗಿದ್ವಿ. ಅವರು ಫಸ್ಟ್ ಟೈಮ್ ಬಂದು ಈ ಕತೆ ಹೇಳಿದಾಗ ಎಕ್ಸೈಟ್ ಆದವ್ ನಾನೇ. ಮತ್ತು ಆ ಸಿನಿಮಾನ ಅವತ್ತೇ ನೋಡಿದ್ದೆ. ಅದಾದಮೇಲೆ ವಿಶ್ವನಾಥ್ ಸರ್ ಸಿಕ್ಕಿದ್ರು, ಸಹ್ಯಾದ್ರಿ ಪ್ರೊಡಕ್ಷನ್ಸು. ಸೊ ಸಿನಿಮಾ ಇಷ್ಟು ಚೆನ್ನಾಗಿ, ಇಷ್ಟು ಪ್ಯಾಷನಬಲ್ ಮನುಷ್ಯ ಅವರು ಅಂತಂದರೆ ಫಿಲ್ಮ್ಗಳ ಬಗ್ಗೆ. ಸೊ ಅವರ ಮೇಕಿಂಗು ಮತ್ತು ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಮೊದಲು ನೋಡಿದ್ದು ನಾನೇ. ಸೊ ಸಿನಿಮಾ ನೋಡಿದ ಮೇಲೆ ನನಗನ್ಸಿದ್ದು, ನಾನು ಇಂಡಸ್ಟ್ರಿಯಲ್ಲಿ ಸುಮಾರು ಕಡೆ ಹೋದೆ. ಅಂದರೆ ಈ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಏನೊಂದು ಆಗಬೇಕಾಗಿತ್ತು. ಅದು ಎಲ್ಲೂ ಆಗ್ತಾಯಿಲ್ಲ. ಅವಾಗಲೇ ಅವರೇನೋ ಸ್ವಾಭಿಮಾನ ಅಂತ ಒಂದು ಮಾತಾಡಿದ್ರು, ಮೀನುಗಾರರ ಸ್ವಾಭಿಮಾನ ಅಂತ. ಆ ಥರದ್ದು ಒಂದು ಕೆಣಕಿದೆ. ಸೊ ಆ ಒಂದು ಸ್ವಾಭಿಮಾನದ ಹೆಗ್ಗುರುತು ಅಂತ ಹೇಳಿದ್ರು. ನಿಜವಾಗ್ಲೂ ನನಗೂ ಕೂಡ ಅದು ಸ್ವಾಭಿಮಾನದ ಹೆಗ್ಗುರುತಾಗಿ ಕನ್ನಡ ಪಿಕ್ಚರ್, ಕನ್ನಡ ಸಿನಿಮಾಗಳಿಗೋಸ್ಕರನೇ ಮಾಡಿರುವಂಥ ಒಂದು ಸಂಸ್ಥೆ. ಸೊ ಆ ಒಂದು ಸಂಸ್ಥೆ ಅಡಿಯಲ್ಲಿ ಸಾಕಷ್ಟು ಸಿನಿಮಾಗಳ ಪ್ರಚಾರ ಮಾಡ್ತಾಯಿದ್ವಿ. ಕನ್ನಡ ಸಿನಿಮಾಗಾಗೇ ಕನ್ನಡ ಪಿಕ್ಚರ್ ಅನ್ನೋದನ್ನು ನಾನು ಪ್ರತಿ ಹಂತದಲ್ಲೂ ಹೇಳ್ಕೊಂಬಂದಿದ್ದೀನಿ. ಇವತ್ತು ಈ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದು ನನ್ನ ಒಂದು ಜಡ್ಜ್ಮೆಂಟು. ಇಷ್ಟು ಸಿನಿಮಾಗಳು ನೋಡ್ಕೊಂಬಂದಿದ್ದೀನಿ, ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದೀನಿ. ಸೊ ಆ ಒಂದು ನನಗೇನೋ ಒಂದು ಸಣ್ಣ ಪಲ್ಸು. ಆ ಪಲ್ಸ್ ಮೇಲೆ ನಾನು ವಿಶ್ವನಾಥ್ ಸರ್ ಜೊತೆಗೆ ಮಾತಾಡಿ, ವಿಶ್ವನಾಥ್ ಸರೇ ನನಗಿಷ್ಟು ಸಪೋರ್ಟ್ ಮಾಡಿದ್ದು. ಓಕೆ, ಆ ಧೈರ್ಯ ತುಂಬಿದ್ದು ಕೂಡ. ಆ್ಯಂಡ್ ದೇವರಾಜು ನನ್ನ ಸ್ನೇಹಿತರು, ಪ್ರಶಾಂತ್ ಸಿದ್ದಿ ಆ್ಯಂಡ್ ಪೃಥ್ವಿ, ಇದೆಲ್ಲ ಒಂದು ತಂಡ. ನಾನು ಅಂದರೆ ರೆಗ್ಯುಲರಾಗಿ ಇರುವಂಥ ಜೊತೆಗೆ ಒಡನಾಟ ಇರುವಂಥ ಒಂದು ತಂಡ. ಸೊ ಕಂಟೆಂಟ್ ನೋಡಿದ್ಮೇಲೆ ನಂಗೆ ತುಂಬ ಕಾನ್ಫಿಡೆಂಟ್ ಇದೆ. ಗೊತ್ತಿಲ್ಲ, ಇದು ಮೊದಲನೇ ಹೆಜ್ಜೆ. ಕನ್ನಡ ಪಿಕ್ಚರ್ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನಾನು ಇದೇ ದ್ವಂದ್ವದಲ್ಲಿದ್ದೆ. ಆ ದ್ವಂದ್ವದಲ್ಲೇ ಸ್ಟಾರ್ಟ್ ಮಾಡಿದಂಥ ಕನ್ನಡ ಪಿಕ್ಚರು ಇವತ್ತು ಕನ್ನಡ ಪಿಕ್ಚರ್ ಎಲ್ಲಿ ಹೋಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಮತ್ಸ್ಯಗಂಧ ಕೂಡ ಆ ಥರದೊಂದು ಸಕ್ಸಸ್ನ ಕಾಣುತ್ತೆ, ಆ ಥರದೊಂದು ಸಿನಿಮಾ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಂಗೆ ಭಾಳ ಗಟ್ಟಿಯಾಗಿದೆ. ಯಾಕೆಂದರೆ ನಾನು ರೀಸೆಂಟ್ಲಿ ಈ ಒಂದು ಕಂಟೆಂಟ್ನ ರಿಲೀಸ್ ಮಾಡೋದಕ್ಕಂತಲೇ ಸಾಕಷ್ಟು ಸೆಲೆಬ್ರಿಟಿಗಳ ಹತ್ರ, ಡೈರೆಕ್ಟರ್ಗಳ ಹತ್ರ ಎಲ್ಲ ಹೋದಾಗ ಅನಿವಾರ್ಯ ಕಾರಣಗಳಿಂದ ಅವ್ರು ವೇದಿಕೆಗೆ ಬರೋಕ್ಕಾಗಲಿಲ್ಲ ಅಷ್ಟೇ. ಬಟ್ ಕಂಟೆಂಟ್ ನೋಡಿ ಅವ್ರುಗಳು ಮಾತಾಡಿದ್ದು ವಿಷಯ ಇದೆಯಲ್ಲ, ನನ್ನ ತುಂಬ ಎಕ್ಸೈಟ್ ಮಾಡಿದೆ. ಓಕೆ, ನನ್ನ ಪಲ್ಸ್ ಕರೆಕ್ಟಾಗಿದೆ, ಹಂಗಾರೆ ನನ್ನ ಜಡ್ಜ್ಮೆಂಟ್ ಕರೆಕ್ಟಾಗಿದೆ ಅನ್ನೋ ಥರದ್ದು ಒಂದು ಪಾಸಿಟಿವ್ ವೈಬ್ಸ್ ಇದೆ.
ಗೊತ್ತಿಲ್ಲ 23ಕ್ಕೆ ಬರ್ತಾ ಇದ್ದೀವಿ. ಇದು ಮೊದಲನೇ ಹೆಜ್ಜೆ. ನನ್ನ ಕುಟುಂಬ ನನ್ನನ್ನು ಇಲ್ಲಿವರೆಗೂ ತಂದಿದ್ದೀರಾ. ಸೊ ಮಾಧ್ಯಮ ಮಿತ್ರರು ಅನ್ನೋದಕ್ಕಿಂತ ನನ್ನ ಅಣ್ಣ ತಮ್ಮಂದರು, ನನ್ನ ಕುಟುಂಬ ಅದು. ಸೊ ನನ್ನ ಕೈ ಬಿಡಲ್ಲ ಅಂತ ಅನ್ಕೋತೀನಿ. ತುಂಬ ದೊಡ್ಡ ಧೈರ್ಯ ಮಾಡಿದ್ದೀನಿ. ಇಷ್ಟು ವರ್ಷಗಳ ನನ್ನ ಒಂದು ಶ್ರಮದ ಮತ್ತು ನನ್ನ ಎಲ್ಲ ಕಲೆಗಳನ್ನು ಇದ್ರ ಮೇಲೆ ಹಾಕಿದ್ದೀನಿ. ಸೊ ನಿಮ್ಮ ಆಶೀರ್ವಾದ ಪ್ರಮುಖವಾಗಿ ನನಗೆ ಬೇಕು. ನೀವೆಲ್ಲ ನನ್ನ ಜೊತೆಗೆ ಇರ್ತೀರ ಅಂತ ನಾನು ನಂಬಿದ್ದೀನಿ. ಹಾಗೆ ಮತ್ಸ್ಯಗಂಧ ಸಿನಿಮಾ ತಂಡ ಎಷ್ಟು ಕೆಲಸ ಮಾಡಿದೆ, ಮತ್ತು ಈ ಸಿನಿಮಾ ನಾನೊಂದು ಹೇಳಕ್ಕೆ ಬಯಸ್ತೀನಿ, ಈ ಸಿನಿಮಾ ಬಂದ ಮೇಲೆ ಜಾಣ್ರಾಗಿದ್ದಾರೆ ಇಂಡಸ್ಟ್ರಿಯಲ್ಲಿ, ಯಾರೇ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಮೇಕರ್ಸ್ ಆಗಲಿ ಇನ್ವೆಸ್ಟರ್ಸ್ ಆಗಲಿ, ಜಾಣ್ರಾಗಿದ್ದಾರೆ. ಈ ಟೀಮಲ್ಲಿ ಒಬ್ಬರನ್ನೂ ಬಿಡಲ್ಲ, ಯಾಕೆಂದರೆ ಪ್ರಶಾಂತ್ಗಿರೋ ಸ್ಕಿಲ್ಲು ಬೇರೆ ಇದೆ. ಸಿನಿಮಾ ಬಂದಮೇಲೆ ನಿಮ್ಗೆ ಗೊತ್ತಾಗತ್ತೆ. ಆ್ಯಂಡ್ ಪ್ರವೀಣ್ ಕ್ಯಾಮ್ರಾ, ಆ್ಯಂಡ್ ದೇವರಾಜು ಸೆಕೆಂಡ್ ಸಿನಿಮಾ ಇರ್ಬೋದು. ದೇವರಾಜ್ ಫಸ್ಟ್ ಸಿನಿಮಾದಲ್ಲಿ ಏನೆಲ್ಲ ಅವ್ರು ಕಲ್ತಿದ್ದಾರೆ, ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದರು, ಒಳ್ಳೆ ಕ್ರಿಟಿಕ್ಸ್ ಬಂದಿತ್ತು. ಬಟ್ ಈ ಸಿನಿಮಾ ಆದಮೇಲೆ ಅವರನ್ನು ಕರೆಕ್ಟಾಗಿ ಯಾರೋ ಮಿಸ್ ಮಾಡಿದ್ರೆ ತುಂಬ ದೊಡ್ಡ ಮಿಸ್ಸು. ನಾನಂತೂ ಆಲ್ರೆಡಿ ಖರ್ಚೀಫ್ ಹಾಕಿಟ್ಟಿದ್ದೀನಿ, ನೋಡೋಣ. ಸೊ ಮತ್ಸ್ಯಗಂಧ ಒಂದೊಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಭಾಳ ಗಟ್ಟಿಯಾಗಿದೆ. ಸಿನಿಮಾಗಳು ಸಾಕಷ್ಟು, ವಾರಕ್ಕೆ 6 ಸಿನಿಮಾ 7 ಸಿನಿಮಾ ಎಲ್ಲ ಬರ್ತಾ ಇದೆ. ಸೊ ನಮ್ಮ ಸಿನಿಮಾ ಜೊತೆನೇ ಪೃಥ್ವಿದು ಇನ್ನೊಂದು ಸಿನಿಮಾನೂ ಬರ್ತಾ ಇದೆ. ಬಟ್ ಆ ಸಿನಿಮಾಗೂ ಆಲ್ ದ ಬೆಸ್ಟ್. ನಾನು ನಿರ್ಮಾಪಕರ ಹತ್ರ ಕೇಳಿಕೊಂಡೆ, ನಾನು ಬರ್ತಾ ಇದ್ದೀನಿ ಸರ್, ಆಲ್ರೆಡಿ ನಾವು ಅವ್ರಿಗಿಂತ ಮೊದಲೇ ಅನೌನ್ಸ್ ಮಾಡಿದ್ವಿ. ಈ ಒಂದು ಅವ್ರದ್ದು ಏನೋ ಒಂದು ಕಮಿಟ್ಮೆಂಟು ಬರ್ತಿದ್ದಾರೆ. ಸೊ ಬರಲಿ, ಎಲ್ಲರಿಗೂ ಬರಲಿ, ಎಲ್ಲರೂ ಒಳ್ಳೇದಾಗಲಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಿದೆ, ಆದರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ, ಬಿಕಾಸ್ ನಂಬರ್ ಆಫ್ ಸಿನಿಮಾಸ್ ಜಾಸ್ತಿ ಆಗ್ತಿದೆ ಅನ್ನೋ ಒಂದು ಅಭಿಪ್ರಾಯ ನನಗೂ ಕೂಡ. ಬಟ್ ಇದೆಲ್ಲದರ ನಡುವೆ ನಾವು ಖರ್ಚು ಮಾಡ್ಕೊಂಬಿಟ್ಟಿದ್ದೀವಿ, ಅನೌನ್ಸು ಮಾಡಿದ್ದೀವಿ, ಬರಲೇಬೇಕು, ಬರ್ತಾ ಇದ್ದೀವಿ. ಕನ್ನಡದ ಜನತೆಗೆ ಅಥವಾ ಈ ಒಂದು ಸದಭಿರುಚಿಯ ಆಡಿಯನ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಒಂದು ಗಾಢವಾದ ನಂಬಿಕೆ ನನಗಿದೆ. ನೋಡೋಣ. ಕನ್ನಡ ಪ್ರೇಕ್ಷಕರು ಭಟ್ರು ಹೇಳ್ತಾ ಇದ್ರು, ಹೊಸ ಕಂಟೆಂಟ್ಸು, ಹೊಸ ಇದನ್ನು ಕನ್ನಡಿಗರು ಯಾವತ್ತೂ ಮುದ್ದಿಸ್ತಾರೆ ಅಂತ. ಸೊ ಖಂಡಿತವಾಗ್ಲೂ ಮುದ್ದಿಸ್ತಾರೆ ಅನ್ನೋದು ನನಗೂ ಕೂಡ ಭರವಸೆ ಇದೆ. ಆ್ಯಂಡ್ ಸರ್, ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಿನಿಮಾನ ಇಷ್ಟೊತ್ತು ಕೂತು ಮತ್ತು ಲಾಂಚ್ ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಸರ್ ಎಲ್ಲ ಒಂದು 130, 140 ಸ್ಕ್ರೀನ್ಸಲ್ಲಿ ಬರ್ತೀವಿ ಸರ್. ಸೊ ಮಲ್ಟಿಪ್ಲೆಕ್ಸ್ಗಳು ಎಷ್ಟಿದಾವೆ ಅಷ್ಟು ಮಲ್ಟಿಪ್ಲೆಕ್ಸ್ ಕನ್ನಡ ಸೆಂಟ್ರಲ್ಲಿ ಬರ್ತೀವಿ. ಸಿಂಗಲ್ ಸ್ಕ್ರೀನ್ಸ್ ಅಂತ ನಾವು ಕೋಸ್ಟಲ್ ಸ್ವಲ್ಪ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ, ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗದ್ದು. ಹಾಗೆಯೇ ಧಾರವಾಡ, ಹುಬ್ಳಿ ಈ ಕಡೆ MMCH ಮತ್ತು BKTಯಲ್ಲಿ ಆಲ್ಮೋಸ್ಟ್ ಎಲ್ಲ ಮಲ್ಟಿಪ್ಲೆಕ್ಸು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಬರ್ತಾಯಿದ್ದೀವಿ ಸರ್. ಜಾಕ್ ಮಂಜು ಸರ್ ಇದನ್ನು ಸಿನಿಮಾ ನೋಡಿ ಖುಷಿಪಟ್ಟು ಶಾಲಿನಿ ಆರ್ಟ್ಸಿಂದ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಅದೇನೋ ಗೊತ್ತಿಲ್ಲ, ಒಂದು ವಿಶೇಷವಾದ ಎನರ್ಜಿ ಬಂದಿದೆ ಈ ಸಿನಿಮಾ ನೋಡಿದ್ಮೇಲೆ. ಸೊ ನಮ್ಮ ನಿರ್ಮಾಪಕರಿಲ್ಲ, ಅವ್ರು ಇದ್ದರೆ ಚೆನ್ನಾಗಿರೋದು, ಭಾಳ ಖುಷಿ ಪಡೋರು. ಅವ್ರ ಎನರ್ಜಿನೇ ಬೇರೆ. ಅವರು ತುಂಬ ಪ್ಯಾಷನಬಲ್ ಫಿಲ್ಮ್ ಮೇಕರು. ಅಂಥ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕು, ಅದೇ ಉದ್ದೇಶದಿಂದಲೇ ನಾನು ಈ ಧೈರ್ಯ ಮಾಡಿದ್ದು. ಅಂದರೆ ಪ್ರತಿ ಸಲ ಕಂಟೆಂಟ್ಸ್ ನನ್ನ ಹತ್ರ ಬರುತ್ತೆ, ನಾನು ನೋಡ್ತೀನಿ, ಪ್ರಮೋಷನ್ಸು ಅದು ಇದು ಅಂತೆಲ್ಲ ಮಾತಾಡ್ತೀನಿ, ಏನೇನೋ ಪ್ರಯತ್ನ ಮಾಡ್ತೀವಿ, ವರ್ಕ್ ಆಗ್ತಿರ್ಲಿಲ್ಲ. ಬಟ್ ಒಂದು ಸಿನಿಮಾಗೆ ಏನಾಗುತ್ತೋ ನಿಂತ್ಕೊಳ್ಳೋಣ, ನೋಡೋಣ, ಈ ಪ್ರಯತ್ನ ಮಾಡೋಣ ಅನ್ನೋದು. ಇದು ಬರೀ ಇದೊಂದು ಪ್ರಯತ್ನ ಅಲ್ಲ, ಕನ್ನಡ ಪಿಕ್ಚರ್ ಇಲ್ಲಿಂದ ಸಾಕಷ್ಟು ಈ ಥರದ ಸಿನಿಮಾಗಳಿಗೆ ಅಂತಲ್ಲ, ಒಳ್ಳೊಳ್ಳೆ ಕಂಟೆಂಟ್ಸ್ಗೆ ಯಾವತ್ತೂ ಜೊತೆಗಿರ್ತೀನಿ. ಈ ಥರದ್ದು ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಉದ್ದೇಶ. ಸಾಹೇಬ್ರು ಯಾವತ್ತು ಅದೇ ರಿಲೀಸ್ ಆದಮೇಲೆ ಸಾಹೇಬ್ರು ಯಾವತ್ತು ಓಕೆ ಅಂತಾರೆ ಅವತ್ತು ನಾವು ಸಿನಿಮಾ ತೋರಿಸೋದೆ ಸರ್. ಇದು ಮೊದಲನೇ ಹೆಜ್ಜೆ, ಗೊತ್ತಿಲ್ಲ, ಎಲ್ಲ ನೀವೆಲ್ಲ ಸಾಥ್ ಕೊಟ್ರೆ ಮಾಡೋಣ. ಸೂಪರ್, ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಥ್ಯಾಂಕ್ ಯು ಅಂಕಿತಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನವರಸನ್ ಈ ಒಂದು ವೇದಿಕೆ ಕೊಟ್ಟು ನಮಗೆ ಸಹಕರಿಸಿದ್ದಕ್ಕೆ ತುಂಬ ಖುಷಿ. ಮತ್ತು ಸ್ನೇಹಿತರು ನವರಸನ್ ಯಾವಾಗಲೂ ನಮ್ಮ ಜೊತೆಗಿದ್ದಾರೆ, ಎಲ್ಲ ಕೆಲಸದಲ್ಲೂ ಪಾಪ ನಾವೇನೇ ಮಾಡ್ತೀವಿ ಅಂದರೂ ಮೊದಲು ಬನ್ನಿ ಬಾಯಿ ಮಾಡೋಣ ಅಂತಾರೆ. ಸೊ ನವರಸನ್ ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಡೀ ಮತ್ಸ್ಯಗಂಧ ತಂಡ ನನಗೆ ಈ ಒಂದು ಅವಕಾಶ ಕೊಟ್ಟಿದೆ. ಕಂಟೆಂಟ್ ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಆ ತಂಡದೊಂದು ಅದು ನನ್ನ ಮೇಲೆ ಇಟ್ಟಿರುವಂಥ ಭರವಸೆ, ಆ ಒಂದು ಧೈರ್ಯಕ್ಕೆ ನಾನು ನಿಮಗೆ ಆಭಾರಿಯಾಗಿರ್ತೀನಿ. ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ಅನ್ನೋ ಒಂದು ಮಾತನ್ನು ಕೂಡ ಈ ವೇದಿಕೆ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ ಸರ್ ಥ್ಯಾಂಕ್ ಯು. ಸೊ ಇದು ನನ್ನ 3ನೇ ಸಿನಿಮಾ ಮತ್ಸ್ಯಗಂಧ. ಸೊ ಕಪಾಲ ಆದಮೇಲೆ ನಾನು ಮತ್ಸ್ಯಗಂಧ. ಸೊ ಮತ್ಸ್ಯಗಂಧ ಏನು ಸ್ಪೆಷಲ್ ಅಂದರೆ, ಡೈರೆಕ್ಟರ್ ಸರ್ ಕರಾವಳಿಯಲ್ಲಿ ಶೂಟ್ ಮಾಡ್ತೀವಿ ಅಂದಿದ ತಕ್ಷಣ ಫಸ್ಟ್ ಇಮಿಡಿಯೇಟ್ಲಿ ನನಗೆ ಕಥೆನೂ ಕೇಳಿಲ್ಲ, ಸರ್ ಮಾಡೋಣ ಸರ್, ಅವ್ರು ನನ್ನ ಆಯ್ಕೆ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ದೆನ್ ನನಗೂ ವಿಜುವಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ದೆನ್ ಕಂಟೆಂಟ್ ತುಂಬ ಚೆನ್ನಾಗಿದೆ.
ಆ್ಯಂಡ್ ದೆನ್ ಈ ಸಿನಿಮಾ ಲೈಕ್ OTT ಥರ ಎಲ್ಲೋ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡೋ ಸಿನಿಮಾ ಅಲ್ಲ, ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡೋವಂಥ ಸಿನಿಮಾ ಇದು. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನೀವೆಲ್ಲರೂ ಖುಷಿ ಪಡ್ತೀರಾ. ಆ್ಯಂಡ್ ದೆನ್ ತುಂಬ ಸಿನಿಮಾದ ಸೀನಿಯರ್ಸ್ ಎಲ್ಲ ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡಿದ್ದಾರೆ, ತುಂಬ ಖುಷಿಯಾಗುತ್ತೆ. ಇದೇ ಥರ ವರ್ಕ್ನ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ ಇಂಡಸ್ಟ್ರಿಯಲ್ಲಿ. ಸೊ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ, ನಮ್ಮ ತಂಡಕ್ಕೂ ಥ್ಯಾಂಕ್ಸ್. ಆ್ಯಂಡ್ ದೆನ್ ಪೃಥ್ವಿ ಸರ್, ಪ್ರಶಾಂತ್ ಸರ್, ನಾಗಿ ಸರ್, ಇವರೆಲ್ಲ ಲೈಕ್ ಅರ್ಲಿ ಮಾರ್ನಿಂಗ್ ನಾವು 4 ಗಂಟೆಗೆ ಶೂಟ್ಗೆ ಹೋದರೆ ಲೈಕ್ ಅವ್ರು 3:30ಗೆಲ್ಲ ಸೆಟ್ಟಲ್ಲಿರೋರು. ಅಂದರೆ ನಮಗೂ ಅವ್ರಿಗೂ ಯಾವಾಗಲೂ ಒಂದು ಇದಿರೋದು, ಅಂದರೆ ನಾನು ಫಸ್ಟ್ ನೀನು ಫಸ್ಟ್ ಅನ್ನೋ ಥರ ವರ್ಕ್ ಮಾಡಿದ್ವಿ ಎಲ್ಲರೂ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ತಲೆಯಲ್ಲಿ ಏನು ಓಡ್ತಾ ಇಲ್ಲ, ಬ್ಲ್ಯಾಂಕ್ ಆಗಿದ್ದೀನಿ. ಏನಾಗುತ್ತೋ ಏನೋ, ದಿನ ಬೆಳಗ್ಗೆ ಆದರೆ ಟೆನ್ಷನ್ನು, ಏನಾಗುತ್ತೆ, ಎಲ್ಲಿ ಪ್ರಮೋಷನ್ ಮಾಡಬೇಕು, ಯಾರನ್ನ ಹಿಡಿಬೇಕು, ಯಾರನ್ನ ಮಾತಾಡಬೇಕು. ಲಿಟ್ರಲಿ ನಮ್ಮ ಟೀಮ್ ಅವ್ರಿಗೆ ಯಾರಿಗೂ ನಿದ್ರನೇ ಇಲ್ಲ. ಪ್ರಶಾಂತ್ಗಿರ್ಬೋದು ಅಥವಾ ನಮ್ಮ ಪ್ರವೀಣ್ ಅವ್ರಿಗಿರ್ಬೋದು, ಪೃಥ್ವಿ ಅವರಂತೂ ಫುಲ್ ಬ್ಯುಸಿ. ಸೊ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಅದ್ರ ಮಧ್ಯ ವೇದಿಕೆ ಇದೆ ಇಲ್ಲಿಗ, ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದು ಭಾಳ ಕಷ್ಟ. ಈ ಸಿನಿಮಾ ಒಂದು ಅಲೆಯಲ್ಲಿ ಶುರುವಾದಂಥ ಸಿನಿಮಾ ಇದು. ಅಂದರೆ ನಾನೊಂದು 5-6 ವರ್ಷದ ಹಿಂದೆ ಕಿನಾರೆ ಅಂತ ಸಿನಿಮಾ ಮಾಡಿದ್ದೆ. ಅದಾದಮೇಲೆ ಏನು ಮಾಡಬೇಕು ಅಂತ ತೋಚದೇ ಇರುವಾಗ ಒಂದಿಷ್ಟು ಕಥೆಗಳು ಆರಿಸ್ಕೊಂಡಿದ್ದೆ. ಆ ಕಥೆಯ ಬರವಣಿಗೆಯಲ್ಲಿ ಇದು ಜಾಸ್ತಿ ಮುಖ್ಯ ಪಾತ್ರವನ್ನು ವಹಿಸ್ತು. ಅಂದರೆ ಕತೆ ಬರೆಯೋದಕ್ಕೆ ಅಲ್ಲಿ ಹೊನ್ನಾವರ ಹೋಗಿದ್ದೆ ನಾನು. ಹೊನ್ನಾವರದಲ್ಲಿ ಇರುವಂತಹ ಹೊನ್ನಾವರ ಅಂತ ಅಲ್ಲ, ಲೈಕ್ ಗೋಕರ್ಣ ಮತ್ತು ಉತ್ತರ ಕನ್ನಡದ ಮೀನುಗಾರರನ್ನು ಬಹಳ ಅಬ್ಸರ್ವ್ ಮಾಡಿದೆ. ಅವರ ಬವಣೆ ಹೇಗಿರುತ್ತೆ, ಅವ್ರದ್ದು ಕಷ್ಟಗಳು ನಷ್ಟಗಳು. ನಾವು ಯೂಶ್ವಲಿ ಮೀನಿಲ್ಲದೆ ಊಟ ಮಾಡೋರಲ್ಲ, ಆದರೆ ಮೀನು ಹಿಡಿಯೋರ ಬಗ್ಗೆ ನಮಗೆ ಅದು ಗೊತ್ತೇ ಇಲ್ಲ. ನಾನು ಕುಂದಾಪುರದವನು, ಆದರೆ ಆ ಮೀನು ಎಷ್ಟು ಕಷ್ಟಪಟ್ಟು ಹಿಡ್ಕೊಬಂದು ನಮಗೆ ಅವ್ರು ಉಣಮಡಿಸ್ತಾರೆ, ನಾವು ಅದನ್ನು ಸವಿತೀವಿ. ಬಟ್ ಅವ್ರು ಹೇಗೆ ಇದು ಆ ಪರಿಕಲ್ಪನೆ ಇಲ್ಲ. ಒಂದು ಸಾರಿ ಬೋಟಿಗೆ ಹೋದಾಗಲೇ ಗೊತ್ತಾಗಿದ್ದು, ಇಷ್ಟೊಂದು ಕಷ್ಟ ಇದೆ. ನಾನು ಹೋಗಿದ್ದು ಬರೀ ಒಂದು 5 ಕಿಲೋಮೀಟ್ರ್ ಅಷ್ಟೇ, ಅಲ್ಲಿಗೆ ಗೊತ್ತಾಗೋಯ್ತು ಈ ಥರದ್ದೊಂದು ಸಿನಿಮಾ ಮಾಡಬೇಕು. ಫಿಶರ್ ಮ್ಯಾನ್ಸ್ ಬಗ್ಗೆ, ಅಂದರೆ ಮೀನುಗಾರಿಕೆ ಅದೆಷ್ಟು ಕಷ್ಟ, ಅದೆಷ್ಟು ತ್ಯಾಗಗಳಿದೆ, ಸೊ ಎಷ್ಟು ತ್ಯಾಗ ಮಾಡಿದ್ದಾರೆ, ಇವೆಲ್ಲವನ್ನು ಕೂಡ ಸ್ಟಡಿ ಮಾಡಲಾಯಿತು. ಈ ಸ್ಟಡಿ ಮಾಡಿದ ಇನ್ನೊಂದು ಭಾಗವೇ ಮತ್ಸ್ಯಗಂಧ. ಕಥೆಯನ್ನು ಹೇಳಲಿಕ್ಕಾಗೋದಿಲ್ಲ, ಬಟ್ ಗೊತ್ತಾಗ್ತದೆ ಟ್ರೈಲರ್ ನೋಡಿದ್ರೆ. ಅದರಲ್ಲೊಂದು ಹೋರಾಟ ಇದೆ, ಒಂದು ಬವಣೆ ಇದೆ, ಬದುಕಿದೆ, ಒಂದು ಸ್ವಾಭಿಮಾನದ ಒಂದು ಹೆಗ್ಗುರುತಾಗಿ ಮತ್ಸ್ಯಗಂಧನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮೀನುಗಾರರ ಸ್ವಾಭಿಮಾನ ಹೇಗಿರುತ್ತೆ, ಅವ್ರ ಹಠ ಹೇಗಿರುತ್ತೆ, ಅವರ ಪರಿಕಲ್ಪನೆ ಏನು, ಬದುಕಿನ ಬಗ್ಗೆ ಅವ್ರ ಪರಿಕಲ್ಪನೆಯೇ ಬೇರೆ. ಈಗ ನಾವೇನೋ ಬಂದು ಸಿನಿಮಾ ಮಾಡ್ತೀವಿ ಅಥವಾ ಇನ್ನೊಂದೇನೋ ವ್ಯವಹಾರ ಮಾಡ್ತೀವಿ ಇಲ್ಲಿ ಬಂದು. ಆದರೆ ಮೀನುಗಾರರನ್ನು ನೀವು ವಿಚಾರಿಸಿದ್ರೆ ಅವರ ಪರಿಕಲ್ಪನೆ ಬದುಕೇ ಬೇರೆ, ಭಾಳ ಸರಳವಾಗಿರ್ತಾರೆ. ಆ ಸರಳತೆಯಲ್ಲಿ ಅವರ ಸ್ವಾಭಿಮಾನವನ್ನು ಉಳಿಸ್ಕೊಡೋದಿದೆಯಲ್ಲ, ಅದು ನಮ್ಮ ಸಿನಿಮಾದಲ್ಲಿ ಚೆಂದ ಕಾಣಿಸುತ್ತೆ. ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಮಾಧ್ಯಮ ಮಿತ್ರರು ಹಿಂದೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದೀರಿ, ಇವಾಗಲೂ ಸಪೋರ್ಟ್ ಮಾಡ್ತೀರ ಅಂತ ಗೊತ್ತಿದೆ. ಜೊತೆಗೆ ಮಾಂಕಳ್ ವೈದ್ಯ ಸರ್ ಭಾಳ ಗಡಿಬಿಡಿಯಲ್ಲಿದ್ದರು, ಅವ್ರು ಹಿಡಿಲಿಕ್ಕೆ 5 ದಿವಸ ಆಗೋಯ್ತು ನಮಗೆ. ಭಾಳ ಅರ್ಜೆಂಟಲ್ಲಿ ನಿನ್ನೆ ನಾನು ಹೊನ್ನಾವರದಲ್ಲಿ ಅವ್ರನ್ನ ಖುದ್ದಾಗಿ ಬರಲೇಬೇಕು ಅಂತ ಕೇಳ್ಕೊಂಡಾಗ ಇಲ್ಲ ಬರ್ತೀನಿ ಅಂತ ಗಡಿಬಿಡಿಯಲ್ಲೇ ಹೇಳೋದ್ರು. ಬರ್ತಾರೋ ಇಲ್ವೋ ಅನ್ನೋದು ಭಾಳ ಭಯ ಇತ್ತು ನಮಗೆ. ವಿಜಯ ಪ್ರಕಾಶ್ ಆಗಿರ್ಬೋದು, ನರೇಂದ್ರ ಸರ್ ಆಗಿರ್ಬೋದು, ಎಲ್ಲ ಕೋಆರ್ಡಿನೇಟ್ ಮಾಡಿದ್ರು, ಅವ್ರಿಗೆ ತಿಳಿಸಿದ್ರು ವಿಷಯ. ಆವಾಗ ಅವ್ರಿಗೆ ಗೊತ್ತಾಯಿತು ಮೀನುಗಾರರು ನಮ್ಮೂರಿನ ಕಥೆ ಬರ್ತಾ ಇದೆ ಅಂತ. ಸೊ ಹಾಗಾಗಿ ಬಂದಿದ್ದಕ್ಕೆ ಭಾಳ ಸಂತೋಷ ಆಯಿತು ಸರ್. ನಮ್ಮ ಹೇಳಿಕೆಗೆ ನಮ್ಮ ಆಹ್ವಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀರಿ. ನಿಮ್ಮ ಮೀನುಗಾರಿಕೆ ನೀವು ಮಿನಿಸ್ಟ್ರಾಗಿ ಭಾಳ ಸಾಕಷ್ಟು ನಿಮ್ಮ ಇದ್ರ ಬಗ್ಗೆ ಕೇಳ್ಪಟ್ಟೆ ನಾವು ಹಿಂದೆ ಬಂದಂತಹ ಮಿನಿಸ್ಟ್ರುಗಳಿಗೂ ಇವಾಗಿನ ಮಿನಿಸ್ಟ್ರಿಗೂ ಭಾಳ ವ್ಯತ್ಯಾಸ ಕಾಣಿಸ್ತು ನಮಗೆ. ಅವರು ಯಾಕೆಂದರೆ ಆ ಭಾಗದಲ್ಲಿ ಭಾಳ ಅದ್ರ ಬಗ್ಗೆ ನಾವೇನು ಸಿನಿಮಾದಲ್ಲಿ ಹೇಳಿಕೊಳ್ತಿದ್ವಿ ಅದನ್ನು ಅವರಲ್ಲಿ ಮಾಡ್ತಾ ಇದ್ದಾರೆ. ಸೊ ಮುಂದೂ ಕೂಡ ಅಲ್ಲಿ ಉತ್ತರ ಕನ್ನಡದ ಎಲ್ಲ ಕರಾವಳಿ ಭಾಗದ ಮೀನುಗಾರರಿಗೆ ಅವರು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಸರ್. ಫೆಬ್ರವರಿ 20. ಥ್ಯಾಂಕ್ ಯು. ಹಾಗೆ ನಮಗೆ ಸಹಕಾರ ಮಾಡಿದ ರವಿವರ್ಮ ಸರ್, ರವಿವರ್ಮ ಗುಬ್ಬಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಸರ್, ದಯವಿಟ್ಟು. ಥ್ಯಾಂಕ್ ಯು.